Dear students, in this class, let us take your 24th question passage. Passage is for 10 marks. Students, you see, first main in the question paper, first main it is for 1 mark questions. 1 mark questions. Okay. Second main is for 4 marks questions. Third main is for 6 marks question. Now fourth main, students, let us take this fourth main ಗೆ ಬರೋಣ. ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಈ ಸಾರಿ ಎಕ್ಸಾಮ್ಗೆ ಇರ್ತಕ್ಕಂಥ ನಿಮ್ಮ ಎಲ್ಲ ಪಾಠ ಪದ್ಯಗಳನ್ನು ಮುಗಿಸಿದ್ದೀವಿ. ಅದೆಲ್ಲದೂ ಕೂಡ ನಿಮಗೆ 50 ಮಾರ್ಕ್ಸ್ಗೆ ಬರುತ್ತೆ. ನಿಮಗೆ ಬಿಟ್ಟಿರ್ತಕ್ಕಂಥ ಪಾಠಗಳು ಗೊತ್ತಿದೆ. ಎವ್ರಿಥಿಂಗ್ ಇದೆಯಲ್ಲ, ವಂದನಾಶ್ರಮ ಇದೆಯಲ್ಲ, ಈ ಪಾಠ ಇಲ್ಲ. ಇನ್ನೊಂದು ಪಾಠ ಯಾವುದು? ಐ ಬಿಲೀವ್ ಅಂತ ಒಂದು ಪಾಠ ಇದೆಯಲ್ಲ, ಆ ಪಾಠ ಇಲ್ಲ. ಈ 2 ಪಾಠಗಳಿಲ್ಲ. ಪದ್ಯಗಳಲ್ಲಿ ಟು ದ ಫೂಟ್ ಅಂತ ಒಂದು ಪದ್ಯ ಇದೆ. ಲಾಸ್ಟ್ ಪದ್ಯ ವಾಟರ್ ಅಂತ ಇದೆ. ಈ 2 ಪದ್ಯಗಳು ಇಲ್ಲ. ಅಲ್ಲಿಗೆ ಟೋಟಲ್ ನಿಮಗೆ 13ರಲ್ಲಿ 4 ಇಲ್ಲ. ಉಳ್ಕೊಳ್ತಕ್ಕಂಥದ್ದು 9 ಮಾತ್ರ. 9ರಲ್ಲಿ ನಿಮಗೆ ಫಸ್ಟ್ ಮೇನಲ್ಲಿ 12 ಕ್ವೆಶನ್ಸ್ ಇರುತ್ತೆ. 1 ಮಾರ್ಕ್ ಕ್ವೆಶನ್ 12 ಕ್ವೆಶನ್ಸ್. ಅಂದರೆ ಈಗ ನಿಮಗೆ ಸಿಂಪಲ್ಲಾಗಿ ಈಸಿ ಮೆಥಡ್ ತಿಳ್ಕೊಳ್ಳೋದಾದರೆ ಸ್ಟೂಡೆಂಟ್ಸ್ ಒಂದೊಂದು ಸಾರಿ ಒಂದೊಂದು ಪಾಠದಲ್ಲಿ 2 ಕ್ವೆಶನ್ಸ್ ಬೇಕಾದರೆ ಕೊಡಬೇಕಾಗತ್ತೆ. ಯಾಕಂದರೆ 12 ಕ್ವೆಶನ್ಸ್ ಕೊಡಬೇಕು. ನಿಮಗಿರೋದು 9 ಮಾತ್ರ. ಈ ಸರಿ ಎಕ್ಸಾಮ್ಗೆ ನಿಮ್ಗೆ ಇರ್ತಕ್ಕಂಥದ್ದು ಬರೀ 9 ಮಾತ್ರ. 4 ತೆಗೆದಾಕಿದ್ದಾರೆ. 9 ಮಾತ್ರ ಉಳ್ಕೊಡುತ್ತೆ. 9ರಲ್ಲಿ 12 ಕ್ವೆಶನ್ಸ್ ಬರಬೇಕು. ಸೊ ಕೆಲವು ಪಾಠಗಳಲ್ಲಿ ರಿಪೀಟ್ ಆಗುತ್ತೆ. ದೊಡ್ಡ ಪಾಠಗಳು ಅಂದ್ಕೊಳ್ಳಿ, ಅದರಲ್ಲಿ 2 ಕ್ವೆಶನ್ ಬರುತ್ತೆ. 12 ಕ್ವೆಶನ್. ಫಸ್ಟ್ ಮೇನ್ ಒಂದು ವರ್ಡಲ್ಲಿ ಆನ್ಸರ್ ಮಾಡಬೇಕು, ಇಲ್ಲ ಒಂದು ಸೆಂಟೆನ್ಸಲ್ಲಿ ಆನ್ಸರ್ ಮಾಡಬೇಕು, ಇಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನ್ ಇರ್ತಕ್ಕಂಥದ್ದು 4 ಮಾರ್ಕ್ಸ್ ಕ್ವೆಶನ್ಸ್. 8 ಕ್ವೆಶನ್ಸ್ ಕೊಟ್ಟಿರ್ತಾರೆ. ಎಷ್ಟು? 9-10 ಕ್ವೆಶನ್ಸ್ ಕೊಟ್ಟಿರ್ತಾರೆ. ನೀವು ಆನ್ಸರ್ ಮಾಡಬೇಕಾಗಿರೋದು ಬರೀ 8 ಕ್ವೆಶನ್ಸಿಗೆ ಮಾತ್ರ ಆನ್ಸರ್ ಮಾಡಬೇಕು. ಒಂದೊಂದಕ್ಕೆ 4 ಮಾರ್ಕ್ಸ್ ಇರುತ್ತೆ. ಈಗ ನಿಮ್ಗೆ ಇರೋದೇ 9ರಲ್ಲಿ 9 ಕ್ವೆಶನ್ಸನ್ನು ಕೊಡ್ತಾರೆ. ನಿಮಗೆ ಒಂದೇನೋ ಚಾಯ್ಸ್ ಸಿಗುತ್ತೆ, ಎಕ್ಸ್ಟ್ರಾ ಸಿಗುತ್ತೆ ನಿಮಗೆ. ಇನ್ನು 8ಕ್ಕಂತೂ ಆನ್ಸರ್ ಮಾಡಬೇಕು. ಇದು ಕೂಡ ನಿಮಗೆ ಪಾಸಿಟಿವ್ ಆಗಿ ತಗೊಂಡ್ರೆ ತುಂಬ ಸಿಂಪಲ್ ಇದೆ. ಯಾಕೆಂದರೆ ಪ್ರತಿಯೊಂದು ಬರುತ್ತೆ. ಯಾವ ಪಾಠವನ್ನು ಬಿಟ್ಟಾಕಲ್ಲ. ಭಾಳ ಸಿಂಪಲ್. ಈಗ ಫಾರ್ ಎಕ್ಸಾಂಪಲ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂದ್ಕೊಳ್ಳಿ. ಒಂದು ಪೇಜ್ ನೀವು ಒಂದು ಸಮ್ಮರಿ ರೆಡಿ ಮಾಡ್ಕೊಳ್ಳಿ. ಹೆಚ್ಚು ಕ್ವಶನ್ಸ್ ಬೇಡ, ಒಂದು ಪೇಜ್ ಸಮ್ಮರಿ ಇರಬೇಕು. ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ರೋಮಿಯೋ ಜೂಲಿಯಟ್ ಕ್ವಶನ್ ಖಂಡಿತ ಇರುತ್ತೆ. ನೀವು ಅದೇ ಆನ್ಸರ್ನ ಬರೀತೀರ. ಅದೇ ಥರ ಟು ಡಿಯರಲ್ಲಿ ಒಂದು ಕ್ವಶನ್ ಕೊಟ್ಟಿರ್ತಾರೆ. ನೀವು ಏನು ಆನ್ಸರ್ ರೆಡಿ ಮಾಡ್ಕೊಂಡಿದ್ದೀರಾ ಅದನ್ನೇ ಬರೀರಿ. ಆನ್ ಚಿಲ್ಡ್ರನ್ ಕ್ವಶನ್ ಇದ್ದೇ ಇರುತ್ತೆ. ನೀವೇನು ಒಂದು ಪೇಜ್ ರೆಡಿ ಮಾಡ್ಕೊಂಡಿದ್ದೀರಾ ಅದನ್ನೇ ಬರೀರಿ. ಎಲ್ಲದೂ ಅಷ್ಟೇ. 9 ಕೂಡ ಹಾಗೇನೆ. ಅಕಸ್ಮಾತ್ ನಿಮಗೆ ಒಂದು ಎಕ್ಸ್ಟ್ರಾ ಅನಿಸಿದ್ರು ಕೂಡ ನೆಕ್ಸ್ಟ್ ಥರ್ಡ್ ಮೇನಲ್ಲಿ 6 ಮಾರ್ಕ್ಸಿನ ಕ್ವೆಶನ್ ಬಂದಿರುತ್ತೆ. ಯಾವುದಾದ್ರೂ ದೊಡ್ಡ ಪಾಠ ತಗೋತಾರೆ. ಈಗ ಟು ಡಿಯರ್ ಇರ್ಬೋದು, ಇಲ್ಲ ಸನ್ನಿ ಮಾರ್ನಿಂಗ್ ಇರ್ಬೋದು, ಯಾವುದಾದ್ರೂ ಒಂದು ದೊಡ್ಡ ಪಾಠ ಗಾರ್ಡನರ್ ಇರ್ಬೋದು. ಇಲ್ಲಿ 6 ಮಾರ್ಕ್ಸಿನ ಕ್ವೆಶನ್ ಕೊಟ್ಟಿರ್ತಾರೆ. 3 ಕೊಟ್ಟಿರ್ತಾರೆ. ನೀವು 1 ಬರೀಬೇಕು ಅಷ್ಟೇ. 1 ಮಾತ್ರ ಬರೀಬೇಕು. 2 ಎಕ್ಸ್ಟ್ರಾ ಇರುತ್ತೆ. ನೀವೇನು ಮಾಡಿ, ಅದೇನು ಒಂದು ಪೇಜ್ ಆನ್ಸರ್ ಬರ್ಕೊಂಡಿದ್ದೀರಲ್ಲ ಅದನ್ನೇ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರ್ಕೊಂಡು ಹೋಗಿ. ನೀವು ಅದೇ ಆನ್ಸರೇ, ಅದನ್ನೇ ದೊಡ್ಡದಾಗಿ ಬರ್ಕೊಂಡು ಹೋಗಿ. ಅಂದರೆ 1.5 ಪೇಜು 2 ಪೇಜು ಅಷ್ಟು ಬರ್ಕೊಂಡು ಹೋಗಿ. ನಿಮ್ಮ ಕೈಲಿ ಅಷ್ಟಾಗಲ್ವಾ? 4 ಮಾರ್ಕ್ಸಿಗೆ ಏನು ಒಂದು ಪೇಜ್ ರೆಡಿ ಮಾಡ್ಕೊಂಡಿದ್ದೀರಾ ಅದನ್ನೇ ಮತ್ತೆ ರಿಪೀಟ್ ಮಾಡಿ. ತೊಂದರೆ ಇಲ್ಲ, ಮಾರ್ಕ್ಸನ್ನು ಕೊಡ್ತಾರೆ.
ಸೊ ಇಷ್ಟು ಫಸ್ಟ್ ಮೈನ್, ಸೆಕೆಂಡ್ ಮೈನ್, ಥರ್ಡ್ ಮೈನ್. ಥರ್ಡ್ ಮೈನ್ ತನಕ ಮಾತ್ರ ಟೆಕ್ಸ್ಟ್ ಬುಕ್. ನಂತರ ನಾನೇನು ಇವತ್ತು ಶುರು ಮಾಡ್ತಾ ಇದ್ದೀನಲ್ಲ, ಇದು ಟೆಕ್ಸ್ಟ್ ಬಿಟ್ಟು ಉಳಿದಿದ್ದು ಫೋರ್ತ್ ಮೇನ್ ಇಂದ ಟೆಕ್ಸ್ಟ್ ಬುಕ್ಕನ್ನು ಬಿಟ್ಟು ಬೇರೆ ಕ್ವೆಶನ್ಸನ್ನು ನಾವು ನೋಡ್ತೀವಿ. ಕ್ವೆಶನ್ ನಂಬರ್ 24, ಪ್ಯಾಸೇಜ್. ಈ ಪ್ಯಾಸೇಜನ್ನು ನೀವು SLC ಆನ್ಸರ್ ಮಾಡಿದ್ದೀರಾ, ಫಸ್ಟ್ PUC ಆನ್ಸರ್ ಮಾಡಿದ್ದೀರಾ, ಈಗ ಸೆಕೆಂಡ್ PUC ಬಂದಿದ್ದೀರಿ, ಇಂಗ್ಲೀಷು ಸ್ವಲ್ಪ ನಿಮ್ಗೆ ಅಭ್ಯಾಸ ಆಗಿದೆ. ಮತ್ತು ಇದು ಮಾರ್ಕ್ಸ್ ಕೂಡ ಕ್ವೆಶನ್, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಿಮಗೆ ಮಾರ್ಕ್ಸ್ ತುಂಬ ಚೆನ್ನಾಗಿ ಮಾರ್ಕ್ಸ್ ಕೊಡ್ತಕ್ಕಂಥದ್ದು ಇದು ಕ್ವೆಶನ್ ನಂಬರ್ 24, ಪ್ಯಾಸೇಜ್. 10 ಮಾರ್ಕ್ಸ್ ಈ ಪ್ಯಾಸೇಜಿಗೆ. ಇದಕ್ಕೆ ನೀವೇನು ಕಷ್ಟಪಡಲ್ಲ, ಎಕ್ಸಾಮ್ ಆಮೇಲೆ ಕೂತ್ಕೊಂಡೆ ಬರೀತಕ್ಕಂಥ ಕ್ವೆಶನ್ ಇದು. 10 ಮಾರ್ಕ್ಸು. 10ರಲ್ಲಿ ಏನೋ ತೀರ 1-2 ವ್ಯತ್ಯಾಸ ಆದ್ರೂ 8 ಮಾರ್ಕ್ಸ್ ಅಂತ ನಿಮಗೆ ಬರಲೇಬೇಕು, ಬಂದೇ ಬರುತ್ತೆ. ಮಾರ್ಕ್ಸ್ ಇದರಲ್ಲೇ ನಿಮಗೆ ಸಿಗೋದು. 8-10 ಮಾರ್ಕ್ಸ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ಈ ಕ್ವೆಶನಲ್ಲಿ. ಸೊ ಇದಕ್ಕೆ ನಿಮ್ಗೆ ಏನೇನು ಸ್ಟೆಪ್ಸು, ಯಾವ ಥರ ಪ್ಯಾಸೇಜ್ ಕೊಡ್ತಾರೆ ಅಂತ ಹೇಳಿದ್ರೆ, ಅನ್ಸೀನ್ ಪ್ಯಾಸೇಜ್ ಅಂತ ಹೇಳ್ತೀವಿ ನಾವು. ಅನ್ಸೀನ್ ಪ್ಯಾಸೇಜ್ ಅಂದ್ರೇನು? ನೀವು ಪ್ಯಾಸೇಜನ್ನು ನೋಡಿರಲ್ಲ ಅಂದರೆ ಏನರ್ಥ? ಈಗ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದೋ ಒಂದು ಪಾಠ ಅಂದ್ಕೊಳ್ಳಿ, ಅದನ್ನು ಕೊಡಲ್ಲ. ಅಥವಾ ಫಸ್ಟ್ PUCಲೆಲ್ಲ ಓದಿದ್ದೀರಿ ಅಂದ್ಕೊಳ್ಳಿ, ಅದನ್ನು ಕೊಡಲ್ಲ. ಹೈಸ್ಕೂಲಲ್ಲೆಲ್ಲೋ ಯಾವುದೋ ಒಂದು ಪಾಠ ಅಂತ ಅಂದ್ಕೊಳ್ಳಿ, ಅದನ್ನು ಕೊಡಲ್ಲ. ಅನ್ಸೀನ್ ಪ್ಯಾಸೇಜ್ ಅಂದರೆ ನೀವು ಆ ಪ್ಯಾಸೇಜನ್ನು ನೋಡಿರಲ್ಲ. ಹಾಗಾದರೆ ಎಂತಕ್ಕೆ ಕೊಡ್ತಾರೆ ಇವರು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟೋರಿ ಕೊಡ್ಬೋದು, ಯಾವುದೋ ಒಂದು ರಾಜನ ಕಥೆ ಕೊಡ್ಬೋದು, ಯಾರೋ ಒಬ್ಬ ಸೈಂಟಿಸ್ಟ್ ಬಗ್ಗೆ ಕೊಡ್ಬೋದು, ಅಥವಾ ಯಾವುದೋ ಒಂದು ಘಟನೆ ಬಗ್ಗೆ ಕೊಡ್ಬೋದು, ಯಾವುದೋ ಒಂದು ಇನ್ಸಿಡೆಂಟ್ ಕೊಡ್ಬೋದು, ಬೇಡ ಯಾವುದೋ ಒಂದು ಪ್ರಬಂಧ ಕೊಡ್ಬೋದು, ಯಾವುದೋ ಒಂದು ವಿಷಯ. ಇವಾಗ ಫಾರ್ ಎಕ್ಸಾಂಪಲ್ ಕೊರೋನಾ ಅಂದ್ಕೊಳ್ಳಿ, COVID-19 ಅಂದ್ಕೊಳ್ಳಿ, ಅದ್ರ ಬಗ್ಗೆನೇ ಒಂದು ಪ್ಯಾರಾಗ್ರಾಫ್ ಕೊಡ್ಬೋದು ಅಂದ್ಕೊಳ್ಳಿ. ಈಗ ಪಾಪ್ಯುಲೇಷನ್ ಅಂದ್ಕೊಳ್ಳಿ, ಅದ್ರ ಬಗ್ಗೆನೇ ಒಂದು ಪ್ಯಾರಾಗ್ರಾಫ್ ಅಂತ ಅಂದ್ಕೊಳ್ಳಿ. ಸೊ ಯಾವುದೋ ಒಂದು ಕೊಡ್ತಾರೆ. ಏನಂದರೆ ಅದು ಪ್ಯಾಸೇಜ್ ಆಗಿರುತ್ತೆ ಅಂದರೆ ಹೆಚ್ಚು ಕ್ವಶನ್ಸನ್ನು ಎತ್ಕೋಬೇಕು ನಾವು, ಆ ಥರದ ಪ್ಯಾಸೇಜ್ ಇರುತ್ತೆ. ಸುಮ್ಮನೆ ಯಾವುದೋ ಒಂದು ಡ್ರೈ ಪ್ಯಾಸೇಜ್, ನಿಮಗೆ ಬೋರಿಂಗ್ ಪ್ಯಾಸೇಜ್ ಆಗಿ ಇರಲ್ಲ. ಅಲ್ಲೂ ಸ್ವಲ್ಪ ಕಾನ್ವರ್ಸೇಷನ್ ಇರುತ್ತೆ, ಪಾಯಿಂಟ್ಸ್ ಇರುತ್ತೆ. ಸರಿ, ಈ ಪ್ಯಾಸೇಜ್ ಕೊಟ್ಟರು, ನಿಮ್ಮ ಕಡೆಯಿಂದ ಏನು ಕೆಲಸ ಆಗಬೇಕು ಅಂತ ಹೇಳಿದ್ರೆ, 10 ಮಾರ್ಕ್ಸ್ ಇರೋ ಕ್ವೆಶನ್ ತಾನೇ ಇದು. ಇದಕ್ಕೆ ನೀವು ಕಡೆ ಪಕ್ಷ 20ರಿಂದ 25 ನಿಮಿಷ ಟೈಮ್ ಇಡಿ. ಕಡೆ ಪಕ್ಷ 20 ನಿಮಿಷ, ಯಾಕಂದರೆ 10 ಮಾರ್ಕ್ಸ್ ಬರುತ್ತೆ. 20 ನಿಮಿಷ. ಸರಿ, ಈ ಕ್ವೆಶನಿಗೆ ಬರ್ತೀರಾ, 24ನೇ ಕ್ವೆಶನಿಗೆ ಬರ್ತೀರಾ. ಇದು ಬಂದ ತಕ್ಷಣ ನೀವೇನು ಮಾಡಿ, ಒಂದು ಸರಿ ಆ ಪ್ಯಾಸೇಜನ್ನು ಓದಿ. ಕಡಿಮೆ ಅಂದರೆ ಒಂದು 4 ಪ್ಯಾರಾಗ್ರಾಫ್ ಆದರೂ ಇರುತ್ತೆ. ಸಣ್ಣ ಪುಟ್ಟ ಪ್ಯಾರಾಗ್ರಾಫ್ಗಳೆಲ್ಲ ಸೇರಿಕೊಂಡು ಒಂದು 4ರಿಂದ 5 ಪ್ಯಾರಾಗ್ರಾಫ್ ಇರುತ್ತೆ. ನೀವು ಸೆಕೆಂಡ್ PUC ಅಲ್ವಾ, ನಿಮಗೆ ಸ್ವಲ್ಪ ದೊಡ್ಡದು ಕೊಡ್ತಾರೆ. ಫಸ್ಟ್ ಇಯರ್ ಮತ್ತು SLCಗಿಂತ ಸ್ವಲ್ಪ ದೊಡ್ಡದು ಕೊಟ್ಟಿರ್ತಾರೆ. ಒಂದು ಸರಿ ಪೂರ್ತಿ ಸಮಾಧಾನವಾಗಿ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಸಮಾಧಾನವಾಗಿ ಒಂದು ಸರಿ ಪೂರ್ತಿ ಓದಿ. ನಿಮ್ಗೇನು ಅಂತ ವಿಶೇಷವಾಗಿ ಅರ್ಥ ಆಗಲ್ಲ, ಅದು ಫಸ್ಟ್ ರೀಡಿಂಗಲ್ಲೇ ನಿಮ್ಗೆ ಅರ್ಥ ಆಗಲ್ಲ. ಸೆಕೆಂಡ್ ಟೈಮ್ ಏನಾದ್ರೂ ಬನ್ನಿ, ನಿಮ್ಗೆ ಅವಕಾಶ ಆಯಿತಾ, ಇನ್ನೂ ಟೈಮ್ ಉಳಿತಾ, ಈಗ ಒಂದು 3 ನಿಮಿಷದಲ್ಲಿ ಒಂದು ರೀಡಿಂಗ್ ಕೊಟ್ಬಿಡ್ರಿ, ಇನ್ನೊಂದು ಸರಿ ಓದ್ಕೊಳ್ಳಿ, ಸಾಕು. 2ನೇ ರೀಡಿಂಗ್ ಸಾಕು. ಈಗ ನೀವೇನು ಮಾಡಿ, ಕ್ವಶನ್ಸಿಗೆ ಬನ್ನಿ. ಕ್ವಶನ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ABCDEFGHI ಅಂತ ಈ ಥರ 10 ಕ್ವಶನ್ಸ್ ಇರುತ್ತೆ. ABCD ಸಬ್ ಕ್ವಶನ್ಸ್ ಇದು. ಮೇನ್ ಕ್ವಶನು 24, ನೀವು 24 ಅಂತ ಹಾಕಬೇಕು ಮಾರ್ಜಿನ್ ಹೊರಗಡೆ. ಆಮೇಲೆ ABCD ಅಂತ ಕ್ವಶನ್ಸ್ ಇರುತ್ತೆ, ಸಬ್ ಕ್ವಶನ್ಸ್ ಅವೆಲ್ಲ. ನಾನು ಈ ಕ್ವಶನ್ ತಗೊಳ್ಳಿ. ಈ ಕ್ವಶನ್ಸ್ ಅರ್ಥ ಮಾಡ್ಕೋಬೇಕಾದ್ರೆ ನಿಮಗೆ ಫಸ್ಟ್ ಇಯರಲ್ಲಿ ನಾವು ಮಾಡಿದ್ವಿ WH ವರ್ಡ್ಸ್ ಅಂತ. WH ವರ್ಡ್ಸ್ ಅಂದರೆ ಕ್ವಶನ್ ವರ್ಡ್ಸ್ ನಿಮಗೆ ಅರ್ಥ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ WH ಕ್ವೆಶನ್ಸ್ ಅಂದರೆ ಯಾವ್ಯಾವುದು? ಹೂ, ವಾಟ್, ವಿಚ್, ವೇರ್, ವೆನ್, ವೈ, ಹೂಸ್, ಹೂಮ್, ಹೌ, ಈ ಥರದ ಕ್ವೆಶನ್ಸ್.
ಇವುಗಳ ಅರ್ಥ ಗೊತ್ತಿರಬೇಕು ನಿಮಗೆ. ಇದು ನಿಮಗೆ ಫಸ್ಟ್ ಮೈನಲ್ಲಿ ಆನ್ಸರ್ ಮಾಡ್ತಿರಲ್ಲ, ಅಲ್ಲೂ ಕೂಡ ಈಗ WHO ಅರ್ಥ ಗೊತ್ತಿರಬೇಕು, ಮತ್ತು ಈ ಭಾಗದಲ್ಲೂ ಅರ್ಥ ಆಗಬೇಕು. ಫಾರ್ ಎಕ್ಸಾಂಪಲ್ ಅದ್ರ ಬಗ್ಗೆ ಒಂದು 5 ನಿಮಿಷ ನೋಡ್ಬಿಡಿ. ಹೂ ಅಂದರೆ ಯಾರು? ಇದು ಒಬ್ಬ ವ್ಯಕ್ತಿ ಹೆಸರು ಬರಬೇಕು, ಹೌದು ತಾನೆ? ಹೂ ಅಂತ ಹೇಳಿದ್ರೆ ಒಬ್ಬರ ಹೆಸರು ಬರುತ್ತೆ. ವಿಚ್ ಅಂತ ಹೇಳಿದ್ರೆ ಒಂದು ಪ್ಲೇಸ್ ಹೆಸರು ಬರಬೇಕು, ಅಥವಾ ಯಾವುದೋ ಒಂದು ವಸ್ತು ಹೆಸರು ಬರಬೇಕು. ಸರಿನಾ? ನೆಕ್ಸ್ಟ್ ವಾಟ್ ಅಂದರೆ ಏನು ಮಾಡ್ತಾ ಇದ್ದಾರೆ, ಏನಿದೆ, ಏನದು, ಏನು ಅನ್ನೋ ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ವೆನ್ ಅಂದ್ರೇನು? ಯಾವಾಗ, ಟೈಮ್ ಬರಬೇಕು. ಯಾವಾಗ ಅಂತಂದರೆ ಟೈಮ್ ಯಾವ್ಯಾವ ಥರ ಬರುತ್ತೆ? ಮಾರ್ನಿಂಗಾ, ಈವ್ನಿಂಗಾ, ಅಥವಾ ಡೇಟಾ, ಮಂತ, ಅಥವಾ ಇಯರ, ಡೇಟ್ ಬರಬೇಕು. ವೆನ್ ಅಂದರೆ ಯಾವಾಗಾದರೂ ಸೀಸನ್ ಬರುತ್ತೆ, ಸಮ್ಮರ, ವಿಂಟರ್ ಅಂತ ಆ ಥರ ಏನಾದರೂ ಬರುತ್ತೆ, ಅಥವಾ ಸಂಡೇ, ಮಂಡೇ ಈ ಥರನಾದರೂ ಬರುತ್ತೆ, ಅಥವಾ ಮಾರ್ನಿಂಗ್, ಈವ್ನಿಂಗ್ ಅಂತನಾದರೂ ಬರುತ್ತೆ, ಇಲ್ಲ ಬೇಡ ಒಂದು ಟೈಮ್ ಆದರೂ ಬರುತ್ತೆ, ಇಯರ್ ಆದರೂ ಬರುತ್ತೆ, ಯಾವ ವರ್ಷ, ಯಾವ ತಿಂಗಳು ಅಂತ ಬರುತ್ತೆ. ವೆನ್ ಅಂದರೆ ಟೈಮ್. ಸೊ ಆ ಕ್ವೆಶನಲ್ಲಿ ವೆನ್ ಇದೆ ಅಂತಂದರೆ ನೀವೇನಂತ ಮಾಡ್ಕೋಬೇಕು? ಈ ಕ್ವೆಶನ್ಗೆ ಒಂದು ಟೈಮ್ ಆನ್ಸರ್ ಆಗಿ ಬರುತ್ತೆ. ಹೂ ಅಂತ ಸ್ಟಾರ್ಟ್ ಆಯ್ತಾ, ಆ ಕ್ವೆಶನ್ಗೆ ಒಬ್ಬರ ಹೆಸರು ಬರುತ್ತೆ. ವಿಚ್ ಅಂತ ಸ್ಟಾರ್ಟ್ ಆಯ್ತಾ, ಅಲ್ಲಿ ಒಂದು ಯಾವುದೋ ಒಂದು ಸಂದರ್ಭದ ಹೆಸರು ಬರುತ್ತೆ, ಇಲ್ಲ ಒಂದು ಊರಿನ ಹೆಸರು ಬರುತ್ತೆ. ವೇರ್ ಅಂತ ಕೇಳ್ತಾ ಇದ್ದಾರಾ, ಒಂದು ಜಾಗದ ಹೆಸರು ಬರುತ್ತೆ. ವೆನ್ ಅಂದರೆ ಟೈಮ್. ವೇರ್ ಅಂತ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ ಆ ಕ್ವಶನ್. ವೇರ್ ಅಂತ ಕೇಳ್ತಾ ಇದ್ದಾರೆ, ಒಂದು ಜಾಗದ ಹೆಸರು ಬರಬೇಕು. ಅದು ಲೊಕೇಶನ್, ಅದು ಪ್ಲೇಸ್, ಅದು ವೇರ್ ಆರ್ ಯು ಗೋಯಿಂಗ್ ಟು ಕಾಲೇಜ್, ವೇರ್ ಈಸ್ ಯುವರ್ ನೇಟಿವ್ ಪ್ಲೇಸ್, ವೇರ್ ಅಂದರೆ ಒಂದು ಸ್ಥಳದ ಹೆಸರು ಬರಬೇಕು, ವೇರ್. ನೆಕ್ಸ್ಟ್ ವೈ ಅಂತ ಬಂದಿದೆ ಆ ಕ್ವೆಶನಲ್ಲಿ ಅಂದ್ಕೊಳ್ಳಿ. ಸೊ ಅದಕ್ಕೆ ಆನ್ಸರ್ ಏನಿರುತ್ತೆ ಅಂದರೆ ನಿಮ್ಮ ಪ್ಯಾಸೇಜಲ್ಲಿ ಬಿಕಾಸ್, ಸೋ ಅಂತ ಬರುತ್ತೆ. ವೈ ಅಂದರೆ ಯಾಕೆ ಅಂತ, ಏಕೆ ಅಂತ ಕಾರಣ ಕೊಡಬೇಕು. ಅದಕ್ಕೆ ಒಂದು ಸೆಂಟೆನ್ಸ್ ಆನ್ಸರ್ ಆಗಿ ಬರಬೇಕು. ಬರೀ ಒಂದು ಶಬ್ದ ಆಗಲ್ಲ, ಅಲ್ಲಿ ಒಂದು ಸೆಂಟೆನ್ಸ್ ಆಗಿ ಬರುತ್ತೆ. ಬಿಕಾಸ್ ಅಂತ ಇರುತ್ತೆ, ಸೋ ಅಂತ ಇರುತ್ತೆ, ದಟ್ಸ್ ವೈ ಅಂತ ಇರುತ್ತೆ, ಏನೋ ಇರುತ್ತೆ ಅದು ಬಿಕಾಸ್, ವೈ ಅಂತ. ಹೌ ಅಂತ ಬರುತ್ತೆ ಅಂದ್ಕೊಳ್ಳಿ ಕ್ವೆಶನ್. ಹೌ ಮೆನಿ ಅಂದರೆ ನಂಬರ್ ಬರಬೇಕು ಇದಕ್ಕೆ. 5, 6, 10, 100, 1000 ನಂಬರ್ ಬರಬೇಕು. ಹೌ ಮೆನಿ ಅಂತ. ಹೌ ಮಚ್ ಎಷ್ಟು, 1 kg, 2 kg, 1 ಲೀಟರ, 2 ಲೀಟರ, ಅಥವಾ ಎಷ್ಟು ದುಡ್ಡು, ಹೌ ಮಚ್, 100 ರೂಪೀಸನ, 200 ರೂಪೀಸ, ಹೌ ಮಚ್. ಹೌ ಲಾಂಗ್ ಅಂತ ಬರುತ್ತೆ. ಎಷ್ಟು ವರ್ಷ, ಎಷ್ಟು ದೂರ, 2 ಕಿಲೋಮೀಟರ್ವಾ ಏನು, ಇದು ಬರುತ್ತೆ. ಹೌ ಲಾಂಗ್, ಎಷ್ಟು ವರ್ಷ, ಎಲ್ಲಿ ತನಕ ಅಂತ ಬರುತ್ತೆ. ಹೌ ಓಲ್ಡ್ ಆರ್ ಯು, ಹೌ ಈಸ್ ಯುವರ್ ಫಾದರ್, ಅವ್ರ ತಂದೆ ಹೇಗಿದ್ರು, ಸಿಕ್ ಕಾಯಿಲೆನಾ, ಫೈನ್ ಓಕೆನಾ, ಈ ರೀತಿ. ಆಮೇಲೆ ಹೂಮ್ ಅಂದರೆ ಯಾರನ್ನು ಕರ್ಕೊಂಡೋದ, ಯಾರನ್ನು ಜೊತೆ ಇನ್ನೊಬ್ರು ಯಾರು ಬರ್ತಾರೋ ಅದಕ್ಕೆ ಒಬ್ಬರ ಹೆಸರು ಬರುತ್ತೆ. ಹೂಸ್ ಯಾರದು, ಯಾರಿಗೆ ಸೇರಿದ್ದು, ಅಲ್ಲೂ ಒಬ್ಬರ ಹೆಸರು ಬರುತ್ತೆ. ಈ ಹೂಸ್, ಹೂಮ್, ಈ ಮೂರಲ್ಲೂ ಹೂ ಅಂತ ಇದೆ ನೋಡಿ, ಈ ಮೂರಕ್ಕೂ ಒಬ್ಬರ ಹೆಸರು ಬರುತ್ತೆ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? WHO ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಇದೇ ಥರ ನೀವು ಫಸ್ಟ್ ಮೇನಲ್ಲಿ 1 ಮಾರ್ಕ್ ಕ್ವೆಶನ್ಸ್ ಇರುತ್ತೆ, ನೀವು ಆನ್ಸರ್ ಮಾಡ್ಬೇಕಾದ್ರೆ. ಫಾರ್ ಎಕ್ಸಾಂಪಲ್ ರೋಮಿಯೋ ಜೂಲಿಯಟ್ ಅಂದ್ಕೊಳ್ಳಿ, ಹೂ ಅಂತ ಕೊಟ್ಟರೆ ಖಂಡಿತ ಅಲ್ಲಿ ರೋಮಿಯೋ ಆನ್ಸರ್ ಆಗಬೇಕು, ಇಲ್ಲ ಜೂಲಿಯಟ್ ಆನ್ಸರ್ ಆಗಬೇಕು. ಅದೇ ಟು ಡಿಯರ್ ಅಲ್ಲಿ ಹೂ ಅಂತ ಕೊಟ್ಟರು ಅಂದ್ಕೊಳ್ಳಿ, ಕ್ರಿಮಿನಲ್ ಆನ್ಸರ್ ಆಗಬೇಕು, ಇಲ್ಲ ದ ಕಿಂಗ್ ಆನ್ಸರ್ ಆಗಬೇಕು. ಅರ್ಥ ಆಯ್ತಾ? ಸೊ ಹೀಗೆ ಈ WHO ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರಲ್ಲ. ಫಾರ್ ಎಕ್ಸಾಂಪಲ್ 2 ಅಲ್ಲಿ ಪ್ಲೇಸ್ ಯಾವುದು ಬರುತ್ತೆ, ಲಾಕಪ್ ಬರುತ್ತೆ. ವೇರ್
ಸೊ WH ವರ್ಡನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹೂ ಅಂದರೆ ಯಾರು, ಹೂಮ್ ಅಂದರೆ ಯಾರನ್ನು, ಹೂಸ್ ಅಂದರೆ ಯಾರದು, ವಾಟ್ ಮತ್ತು ವಿಚ್ ಥಿಂಗ್ಸ್ಗೆ ಬರುತ್ತೆ, ವೈ ಅಂದರೆ ಕಾರಣ ಕೊಡಬೇಕು, ವೇರ್ ಅಂದರೆ ಒಂದು ಹೆಸರು, ಪ್ಲೇಸಿನ ಹೆಸರು ಬರಬೇಕು, ಒಂದು ಜಾಗದ ಹೆಸರು ಬರಬೇಕು, ವೆನ್ ಅಂತ ಹೇಳಿದ್ರೆ ಒಂದು ಟೈಮ್ ಬರಬೇಕು, ಹೌ ಮೆನಿ ಅಂದರೆ ಒಂದು ನಂಬರ್ ಬರಬೇಕು, ಹೌ ಮಚ್ ಅಂದರೆ ಎಷ್ಟು, ಅದರ ರೇಟ್ ಎಷ್ಟು ಅದು ಬರಬೇಕು. ಈ ಥರ ಈ ವರ್ಡ್ಸನ್ನು ಅರ್ಥ ಮಾಡ್ಕೊಳ್ಳಿ. ಇದು ನೀವು 2 ಮೇನ್ಗೂ ಹೆಲ್ಪ್ ಆಗುತ್ತೆ. ಯಾವ್ಯಾವುದು? ಫಸ್ಟ್ ಮೇನಲ್ಲಿ ಟೆಕ್ಸ್ಟ್ ಬುಕ್ಕಿಂದ 1 ಮಾರ್ಕ್ ಕ್ವೆಶನ್ಸ್ 12 ಕೊಟ್ಟಿರ್ತಾರಲ್ಲ, ಅಲ್ಲಿ ಹೆಲ್ಪ್ ಆಗುತ್ತೆ ನಿಮಗೆ. ಅದೇ ಥರ ಪ್ಯಾಸೇಜಲ್ಲಿ ಈ 10 ಕ್ವೆಶನ್ಸ್ ಹೆಲ್ಪ್ ಆಗುತ್ತೆ. ಸೊ ಒಂದು WH ವರ್ಡ್ಸ್, ದಿಸ್ ಒನ್ WH ಕ್ವೆಶನ್ಸ್. WH ಕ್ವೆಶನ್ಸನ್ನು ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ರೆ ಈಸಿ. ಸರಿ, ನೀವು ಮೊದಲನೇ ಕ್ವಶನ್ ತಗೊಳ್ಳಿ. ನೀವು ಮೊದಲನೇ ಕ್ವಶನ್ ತಗೊಳ್ಳಿ, ಓದ್ಕೊಳ್ಳಿ. ಅದು ಓದ್ಕೊಂಡ ತಕ್ಷಣ ಪ್ಯಾಸೇಜಿಗೆ ಬನ್ನಿ ವಾಪಸ್. ಪ್ಯಾಸೇಜಲ್ಲಿ ಮೊದಲಿಂದ ಹೋಗಿ ಎಲ್ಲಂದ್ರಲ್ಲೇ ಹೋಗಬಾರ್ದು. ಪ್ಯಾಸೇಜ್ ಸ್ವಲ್ಪ ದೊಡ್ಡದಿರುತ್ತೆ, ಎಲ್ಲಂದ್ರಲ್ಲೇ ಹೋಗಬಾರ್ದು. ಪ್ಯಾಸೇಜ್ ಸ್ಟಾರ್ಟಿಂಗಿಂದ ಬನ್ನಿ. ಮೊದಲನೇ ಕ್ವಶನ್ಗೆ ಒಂದು 2-3 ಸಾಲಲ್ಲ ಆನ್ಸರ್ ಸಿಗುತ್ತೆ. ಅಕಸ್ಮಾತ್ ಹೂ ಅಂತ ಇದೆ ಅಂದ್ಕೊಳ್ಳಿ, ನೀವು ಒಂದು 2 ಸಾಲು ಓದಿ ಅಲ್ಲೊಬ್ಬರ ಹೆಸರು ಯಾರಾದರೂ ಬರುತ್ತೆ, 2 ಸಾಲು 3 ಸಾಲು ಓದ್ತೀರಾ, ಅಲ್ಲೊಬ್ಬರ ಹೆಸರು ಬರುತ್ತೆ, ಅದೇ ಉತ್ತರ ಅದಕ್ಕೆ. ನೆಕ್ಸ್ಟ್ ಮತ್ತು ಇನ್ನೊಂದು ಟ್ರಿಕ್ಸ್, ಈಸಿ ಟ್ರಿಕ್ ಏನಂತ ಹೇಳಿದ್ರೆ, ಕ್ವಶನ್ ಏನಿರುತ್ತಲ್ಲ ಅದೇ ಥರದ ಸೆಂಟೆನ್ಸ್ ನಿಮ್ಮ ಪ್ಯಾರಾಗ್ರಾಫಲ್ಲಿ ಇರುತ್ತೆ. ಈಸಿ ಮೆಥಡ್. ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಏನು, ಕ್ವಶನ್ ಏನಿರುತ್ತಲ್ಲ ಅದೇ ಸಾಲು ಪ್ಯಾಸೇಜಲ್ಲಿ ಇರುತ್ತೆ. ಅಂದರೆ ನೀವು ಕ್ರಮವಾಗಿ ಬನ್ನಿ, ಎಲ್ಲೆಲ್ಲ ಓದಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಮೊದಲಿಂದ ಆರ್ಡ್ರಲ್ಲಿ ಬಂದರೆ ನೀವು ಕ್ವಶನ್ ಏನಿರುತ್ತಲ್ಲ ಅದರಲ್ಲಿ WH ವರ್ಡ್ ಒಂದು ಬಿಟ್ಟು ಉಳಿದಿದ್ದು ಆ ಲೈನ್ ಇರುತ್ತೆ. ಆ ಲೈನ್ ನೀವು ಒಂದು 3-4 ಶಬ್ದಗಳು ಅಲ್ಲೇ ಬಂದಿರುತ್ತೆ, ನಿಮ್ಗೆ ಅಲ್ಲಿ ಪತ್ತೆ ಹಚ್ಬೋದು. WH ವರ್ಡ್ ಬಿಟ್ಟಾಕಿರ್ತಾರಲ್ಲ ಆ ವರ್ಡಲ್ಲಿ ಆನ್ಸರ್ ಆಗಿ ಇರುತ್ತೆ. ನೀವು ಈ ಟ್ರಿಕ್ಕನ್ನು ಫಾಲೋ ಮಾಡಬೇಕು. ಯಾವುದೇ ಕ್ವಶನ್ ತಗೊಳ್ಳಿ, ಅದರಲ್ಲಿ 10 ಕ್ವಶನ್ಸಲ್ಲಿ ಯಾವುದೇ ಕ್ವಶನ್ಸ್ ತಗೊಳ್ಳಿ, ಆ ಕ್ವಶನ್ ಏನು ಹಾಕಿರ್ತಾರಲ್ಲ ಆ ಲೈನು ಪ್ಯಾಸೇಜಲ್ಲಿ ಇರುತ್ತೆ. ಆ ಲೈನ್ಗೆ ಬನ್ನಿ, ಅಲ್ಲಿ ನೀವು ಸ್ವಲ್ಪ ಆನ್ಸರ್ಗೆ ಹತ್ರವಾಗಿ ಬರ್ತೀರ. ಆಮೇಲೆ WH ವರ್ಡ್ ಏನು ಕೇಳಿದ್ದಾರೆ ಅಂತ ನೋಡಿ, ಆ ಸೆಂಟೆನ್ಸಲ್ಲೇ ಸಿಗುತ್ತೆ ನಿಮ್ಗೆ ಆನ್ಸರ್. ಕೊನೆಗೆ ನಿಮ್ಗೆ ಅದು ಗೊತ್ತಾಗಲಿಲ್ವಾ, ಆ ಸೆಂಟೆನ್ಸ್ ಪೂರ್ತಿ ಬರೆದಿಟ್ಟು ಬಿಡಿ, ಅದರಲ್ಲಿ ಆನ್ಸರ್ ಇರುತ್ತೆ. ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆಯಿತು, ಕರೆಕ್ಟಾಗಿ ನನಗೊಂದು ವರ್ಡ್ ಬರೆಯೋಕ್ಕಾಗ್ತಾ ಇಲ್ಲ ಅಂತ ನಿಮ್ಗೆ ಅಷ್ಟು ಅನಿಸಿದರೆ, ಕರೆಕ್ಟಾಗಿ ಆ ಸೆಂಟೆನ್ಸ್ ಕ್ವಶನಲ್ಲೇನಿರುತ್ತೋ ಅದೇ ಸೆಂಟೆನ್ಸ್ ಪ್ಯಾಸೇಜಲ್ಲಿ ಇರುತ್ತಲ್ಲ, ಆ ಸೆಂಟೆನ್ಸ್ ಪೂರ್ತಿ ಬರೆದಿಟ್ಬಿಡಿ. ಕೊನೆಗೆ ನಿಮ್ಗೆ ಅದು ಆಗಲ್ವಾ, ಡೌಟ್ ಬಂತ, ಈ ಸೆಂಟೆನ್ಸ ಯಾವುದು ನನಗೆ ಅರ್ಥ ಆಗ್ತಾ ಇಲ್ಲಲ್ಲ, 2 ಸೆಂಟೆನ್ಸಲ್ಲಿ ಯಾವ್ದು ಕರೆಕ್ಟ್ ಆನ್ಸರು ಅಂದರೆ 2 ಸೆಂಟೆನ್ಸು ಬರೆದಿಡಿ. ಯಾಕೆ ಅಂದರೆ ನಿಮಗೆ ಪಾಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ. ಇದು ಕರೆಕ್ಟ್ ಆನ್ಸರ್ ಅಲ್ಲದೇ ಇದ್ರೂ ಕೂಡ ನಿಮಗೆ ಪಾಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಕರೆಕ್ಟ್ ಆನ್ಸರ್ ಗೊತ್ತಾಯಿತು ಅಂದರೆ ಬರೆದಾಕ್ಬಿಡ್ಬೇಕು. ಅನುಮಾನ ಬಂತ, ಅದೇ ಸೆಂಟೆನ್ಸ್ ಪ್ಯಾಸೇಜಲ್ಲಿ ಏನಿದೆ ಅದನ್ನು ಪೂರ್ತಿ ಬರೀರಿ. ಇನ್ನೂ ಅನುಮಾನ ಆಯಿತಾ, ಅದರ ಜೊತೆಗೆ ಇನ್ನೊಂದು ಸೆಂಟೆನ್ಸ್ ತಗೊಳ್ಳಿ, ಅದನ್ನು ಸೇರಿಸಿ ಬರ್ತೀರಿ. ಅದರಲ್ಲಿ ಆನ್ಸರ್ ಇದ್ದೇ ಇರುತ್ತೆ. ಇದೇ ಥರ ಎಲ್ಲ ಕ್ವಶನ್ಸು ನೀವು ಆರ್ಡ್ರಲ್ಲೇ ಹೋಗಿ 1 by 1 ಒಂದು ಕಡೆಯಿಂದ ಹೋಗಿ, ಎಲ್ಲೆಲ್ಲೋ ಹುಡ್ಕೋಕೆ ಹೋಗ್ಬೇಡಿ, ಕನ್ಫ್ಯೂಸ್ ಆಗುತ್ತೆ, ಟೈಮ್ ಜಾಸ್ತಿ ತಗೊಳುತ್ತೆ. ಒಂದಾದ್ಮೇಲೆ ಒಂದೊಂದು ಸರಿ ಏನಾಗುತ್ತೆ, ಈಗ ಕ್ವಶನ್ ನಂಬರ್ 5, ಕ್ವಶನ್ ನಂಬರ್ 6 ಅಂದ್ಕೊಳ್ಳಿ, 6 ಮುಂಚೆ ಬಂದಿರುತ್ತೆ, 5 ಆಮೇಲೆ ಬರುತ್ತೆ. ಸ್ವಲ್ಪ 1-2-3 ಲೈನ್ ವ್ಯತ್ಯಾಸ ಆಗ್ತಾ ಇರುತ್ತೆ, ಬಟ್ ನಿಮ್ಗೆ ಓದ್ತಾ ಗೊತ್ತಾಗುತ್ತೆ. ಇದು WH ಕ್ವೆಶನ್ಸ್. ನೆಕ್ಸ್ಟ್ ಇನ್ಯಾವ ಥರ ಕೊಡ್ತಾರೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಂತಂದ್ರೇನು, 3 ಆನ್ಸರ್ಸ್ ಕೊಟ್ಟಿರ್ತಾರೆ, ನೀವು ಕರೆಕ್ಟ್ ಆನ್ಸರ್ನ ಚೂಸ್ ಮಾಡಬೇಕು. 3 ಆನ್ಸರ್ಸ್. ಈಗ 5 ಕಿಲೋಮೀಟರ್ಸ್, 10 ಕಿಲೋಮೀಟರ್ಸ್, 20 ಕಿಲೋಮೀಟರ್ಸ್ ಅಂತ ಇರುತ್ತೆ. 3 ಚಾಯ್ಸ್ ABC ಅಂತ ಕೊಟ್ಟಿರ್ತಾರೆ. ನೀವು ಆ ಪ್ಯಾಸೇಜಲ್ಲಿ ಹುಡುಕಬೇಕು. ಅದೇ ಸೆಂಟೆನ್ಸ್, ಆ ಕ್ವಶನ್ ಏನು ಸೆಟ್ ಮಾಡಿರ್ತಾರಲ್ಲ ಆ ಸೆಂಟೆನ್ಸ್ ಎಲ್ಲಿದೆಯೋ ಅಲ್ಲಿ ಹೋಗ್ರಿ, ಹುಡುಕೊಳ್ಳಿ.
ಅಲ್ಲಿ ಆನ್ಸರ್ ಇರುತ್ತೆ, ಅಲ್ಲಿ ನೋಡಿ ಅಲ್ಲಿ 5 ಇದೆಯಾ, 10 ಇದೆಯಾ, 20 ಇದೆಯಾ, 20 ಇತ್ತಾ, 20 ಇಸ್ ದ ಆನ್ಸರ್. ಸೊ ಮಲ್ಟಿಪಲ್ ಚಾಯ್ಸ್ ಅಂದ್ರೇನು, 3 ಆನ್ಸರ್ಸ್ ಇರುತ್ತೆ, ನೀವು ಕರೆಕ್ಟ್ ಒನ್ನನ್ನು ಪಿಕ್ ಮಾಡಬೇಕು. ಕರೆಕ್ಟ್ ಆನ್ಸರ್ ನೀವು ಆನ್ಸರ್ ಪೇಪರಲ್ಲಿ ಹೇಗೆ ಬರೀಬೇಕು, ಕ್ವಶನ್ ನಂಬರ್ ಹಾಕ್ಬೇಕು, ಅದು ಸಿ ಕ್ವಶನ, ಸಿ ಅಂತ ಬರೆದುಬಿಟ್ಟು ಅದರಲ್ಲಿ ನಿಮಗೆ 2ನೇ ಕರೆಕ್ಟ್ ಆನ್ಸರ್ ಇದೆಯಾ, ಅದು 2ನೇದು ಬರೆದು ಫುಲ್ ಆನ್ಸರ್ ಬರೀಬೇಕು, ಪೂರ್ತಿ ಆನ್ಸರ್ ಬರೀಬೇಕು. ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ಇದು ಒಂದಿರುತ್ತೆ, 1 ಅಥವಾ 2 ಇರುತ್ತೆ. 10ರಲ್ಲಿ ನಾನು ಹೇಳ್ತಾ ಇರೋದು 10 ಕ್ವೆಶನ್ಸಲ್ಲಿ WH ಕ್ವೆಶನ್ಸು ನಿಮಗೆ 7 ಇರುತ್ತೆ. WH ಕ್ವೆಶನ್ಸು 7 ಇರುತ್ತೆ. ಮಲ್ಟಿಪಲ್ ಚಾಯ್ಸು ಇದೊಂದಿರುತ್ತೆ. ಅಂದರೆ 3 ಆನ್ಸರಲ್ಲಿ ಕರೆಕ್ಟ್ ಆನ್ಸರ್ ಚೂಸ್ ಮಾಡ್ಕೊಳ್ಬೇಕು, ಅದು ಪೂರ್ತಿ ಆನ್ಸರ್ ಬರೆದಿಡಬೇಕು. ಅದು ಯಾವ ಚಾಯ್ಸ್ ನೀವು ಚೂಸ್ ಮಾಡ್ತೀರೋ ಅದು ಪೂರ್ತಿ ಬರೆದಿಡಬೇಕು. ನೆಕ್ಸ್ಟ್ ಆಂಟನಿಮ್ ಅಂತ ಹೇಳಿದ್ರೆ ಆಪೋಸಿಟ್ ವರ್ಡ್ ಅಂತ. ನಿಮ್ ಅಂದರೆ ನೇಮ್, ಆಂಟೋ ಅಂದರೆ ಆಪೋಸಿಟ್ ನೇಮ್. ಅಂದರೆ ಅಲ್ಲಿ ಬ್ರಾಕೆಟಲ್ಲಿ ಅಲ್ಲಿ ಒಂದು ವರ್ಡ್ ಕೊಟ್ಟಿರ್ತಾರೆ, ಅದರ ಆಪೋಸಿಟ್ ವರ್ಡನ್ನು ನೀವು ಬರೀಬೇಕು. ಅಂದರೆ ಒಂದು ಸೆಂಟೆನ್ಸ್ ಹೋಗಿರುತ್ತೆ, ಡ್ಯಾಶ್ ಹಾಕ್ತಾರೆ, ಬ್ರಾಕೆಟಲ್ಲಿ ವರ್ಡ್ ಬರೆದಿರ್ತಾರೆ, ಅದರ ಆಪೋಸಿಟ್ ವರ್ಡನ್ನು ಬರೀಬೇಕು. ಅದಕ್ಕೆ ಏನಂತ ಕೊಟ್ಟಿರ್ತಾರೆ, ರೈಟ್ ದ ಆಂಟನಿಮ್ ಆಫ್ ದಿಸ್ ವರ್ಡ್ ಅಂತ ಕೊಟ್ಟಿರ್ತಾರೆ. ಅದರ ಆಪೋಸಿಟ್ ವರ್ಡನ್ನು ಬರೀರಿ ಆಂಟನಿಮ್ ಅಂತ. ಸೊ ಅದು ಹೇಗೆ ಅಂತ ಹೇಳಿದ್ರೆ, ಇಲ್ಲ 4 ಬರೆದು ತೋರಿಸಿದ್ದೀನಿ ನೋಡಿ. ಲೈಕ್ ಫಾರ್ ಎಕ್ಸಾಂಪಲ್ ಅವ್ರು ಹೇಗೆ ಬರೆದು ತೋರಿಸ್ತಾರೆ ಅಂತ ಹೇಳಿದ್ರೆ, ಡ್ಯಾಶ್ ಇರುತ್ತೆ, ಇಲ್ಲಿ ಲೈಕ್ ಅಂತ ಇರುತ್ತೆ, ಈ ಥರ ಇರುತ್ತೆ. ಆಂಟನಿಮ್ ಬರೀರಿ ಇದ್ರದ್ದು ಅಂತ ಕೇಳ್ತಾರೆ, ಆಪೋಸಿಟ್ ವರ್ಡ್ ಬರೀರಿ ಅಂತ ಕೇಳ್ತಾರೆ. ಸೊ ನೀವು ಅವಾಗ ಏನು ಮಾಡಬೇಕು, ಡಿಸ್ಲೈಕ್ ಇದು ಆನ್ಸರ್, ಡಿಸ್ಲೈಕ್ ಆನ್ಸರ್, ಈ ಥರ ಬರೀಬೇಕು. ಆನ್ಸರ್ ಇದು ನೀವು ಬರೀ ಇಷ್ಟು ಮಾತ್ರ ಬರೀಬಾರ್ದು, ಪೂರ್ತಿ ಇದನ್ನು ಸೇರಿಸ್ಕೊಂಡು ಈ ಥರ ಆ್ಯಡ್ ಮಾಡಿ ಬರೀಬೇಕು. ಇದು ಆಪೋಸಿಟ್ ವರ್ಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ವರ್ಡ್, ಇದು ಡಿಸ್ಲೈಕ್, ಇದು ಹ್ಯಾಪಿ ಅಂತ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಹ್ಯಾಪಿ ಅಂತ ಬ್ರಾಕೆಟಲ್ಲಿ ಇರುತ್ತೆ, ಇಲ್ಲಿ ಡ್ಯಾಶ್ ಇರುತ್ತೆ. ನೀವು ಅವಾಗ ಆಪೋಸಿಟ್ ವರ್ಡ್ ಬರಬೇಕು. ಏನಂತ ಬರೀತೀರಾ, ಅನ್ಹ್ಯಾಪಿ ಈ ಥರ ಬರೀಬೇಕು. ಆಪೋಸಿಟ್ ವರ್ಡ್, ಆಂಟನಿಮ್ ಅಂದರೆ ಆಪೋಸಿಟ್ ವರ್ಡ್. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇರುತ್ತೆ, ಆವಾಗ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಬರೀಬೇಕು, ಆಪೋಸಿಟ್ ವರ್ಡ್. ಪೊಲೈಟ್ ಅಂತ ಇರುತ್ತೆ, ನೀವು ಬರಿಬೇಕಾದ್ರೆ ಇಂಪೊಲೈಟ್ ಅಂತ ಬರಿಬೇಕು. ರೆಸ್ಪಾನ್ಸಿಬಲ್ ಅಂತ ಇರುತ್ತೆ, ಇರ್ರೆಸ್ಪಾನ್ಸಿಬಲ್ ಅಂತ ಬರಿಬೇಕು. ಅಂದ್ರೆ ನಿಮ್ಗೆ ಆಂಟನಿಮ್ ಬರೀಲಿಕ್ಕೆ ನಿಮ್ಗೆ ಹೆಲ್ಪ್ ಆಗ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಡಿಸ್ ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ, ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ಯಾವ್ದು ಬರೆದ್ರಿ, ಅನ್ಹ್ಯಾಪಿ, ಮಿಸ್ ಬರುತ್ತೆ. ನೆಕ್ಸ್ಟ್ ಇಂಪೊಲೈಟ್, ಬರುತ್ತೆ. ಆಮೇಲೆ ಇರ್ರೆಸ್ಪಾನ್ಸಿಬಲ್, ಈ 5 ನೆನಪಲ್ಲಿ ಇಟ್ಕೊಳ್ಳಿ. ಈ 5ರಲ್ಲಿ ಒಂದು ಬೇಕಾಗುತ್ತೆ, ಅದನ್ನು ಬರ್ಕೊಂಡು ಅವರು ಬ್ರಾಕೆಟಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ಸೇರಿಸಿ ಬರ್ಕೊಡ್ಬೇಕು, ಅದು ಆನ್ಸರ್ ಆಗುತ್ತೆ, ಆಪೋಸಿಟ್ ವರ್ಡ್ ಆಗುತ್ತೆ. ಸೊ ಆಂಟನಿಮ್ ಆಪೋಸಿಟ್ ವರ್ಡ್ ಬರೀಲಿಕ್ಕೆ ನಮ್ಗೆ ಹೆಲ್ಪ್ ಆಗ್ತಕ್ಕಂಥದ್ದು ಯಾವುದು, ಡಿಸ್ ಆಗ್ಬೋದು, ಆಗ್ಬೋದು, ಮಿಸ್ ಆಗ್ಬೋದು, ಆಗ್ಬೋದು, ಆರ್ ಆಗ್ಬೋದು. ಈ ಥರದ್ದು ಒಂದು ಕ್ವೆಶನ್ ಇರುತ್ತೆ. 9ನೇದು ಇದು ಒಂದು ಕ್ವೆಶನ್ ಆಂಟನಿಮ್. ನೆಕ್ಸ್ಟ್ ದಿಸ್ ಒನ್, ನೌನ್ ಮತ್ತು ವರ್ಬ್. ಬ್ರಾಕೆಟಲ್ಲಿ ನೌನ್ ಅಥವಾ ವರ್ಬ್ ಕೊಟ್ಟಿರ್ತಾರೆ. ಅಂದರೆ ಇದೆಲ್ಲನೂ ಕೂಡ ಪ್ಯಾಸೇಜ್ಗೆ ಸಂಬಂಧಪಟ್ಟಿದ್ದೆ, ಪ್ಯಾಸೇಜ್ ಬಿಟ್ಟು ಬೇರೆ ಏನಿಲ್ಲ.
ಇಲ್ಲ, ಪ್ಯಾಸೇಜಲ್ಲೇ ಅದಕ್ಕೆ ಉತ್ತರನೂ ಇರುತ್ತೆ. ನೌನ್ ಮತ್ತು ವರ್ಬ್ ಎರಡೂ ಕೊಟ್ಟಿರ್ತಾರೆ ಆಪ್ಷನ್ಸ್. ಆ ಸೆಂಟೆನ್ಸ್ಗೆ ನೌನ್ ಫಾರ್ಮಲ್ಲಿ ಬೇಕು, ವರ್ಬ್ ಫಾರ್ಮಲ್ಲಿ ಬೇಕಾ, ಅಡ್ಜೆಕ್ಟಿವ್ ಫಾರ್ಮ್ ಯಾವ ಫಾರ್ಮಲ್ಲಿ ಬೇಕು ಅಂತ ನೀವು ಚೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 4 ಬರೆದಿದ್ದೀನಿ ನೋಡಿ. ಎಜುಕೇಟ್, ಎಜುಕೇಷನ್ ನಿಮಗೆ ಫಸ್ಟ್ ಇಯರಲ್ಲಿ ಇತ್ತಿದು ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ. ಎಜುಕೇಟ್ ಇರುತ್ತೆ, ಎಜುಕೇಷನ್ ಇರುತ್ತೆ. ನೀವು ಎರಡರಲ್ಲಿ ಒಂದನ್ನ ಚೂಸ್ ಮಾಡಬೇಕು. ನಿಮಗೆ ಎಜುಕೇಟ್ ಬೇಕಾ ಸೆಂಟೆನ್ಸ್ಗೆ, ಎಜುಕೇಷನ್ ಬೇಕಾಗತ್ತಾ, ಎರಡರಲ್ಲಿ ಒಂದು ಚೂಸ್ ಮಾಡಬೇಕು. ಅದೇ ಥರ ಮ್ಯಾನೇಜ್, ಮ್ಯಾನೇಜ್ಮೆಂಟ್ ಅಂತ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ. ನಿಮಗೆ ಮ್ಯಾನೇಜ್ ಚೂಸ್ ಮಾಡ್ತೀರಾ ನೀವು, ಇಲ್ಲ ಮ್ಯಾನೇಜ್ಮೆಂಟ್ ಚೂಸ್ ಮಾಡ್ತೀರಾ ನೀವು. ಆ ಪಾಠ ಅದು ಪ್ಯಾಸೇಜನ್ನು ಓದ್ಕೊಳ್ಳಿ, ಅರ್ಥ ಆಗುತ್ತೆ, ಸಿಗುತ್ತೆ. ಅಥವಾ ಏನು ಬೇಡ, ಆ ಸೆಂಟೆನ್ಸ್ ಓದಿದ್ರೇ ನಿಮ್ಗೆ ಐಡಿಯಾ ಬರುತ್ತೆ ಯಾವುದು ಕರೆಕ್ಟ್ ಆನ್ಸರ್ ಅಲ್ಲಿ ಅಂತ. ಅದೇ ಥರ ಕ್ವಿಕ್ ಇರುತ್ತೆ, ಕ್ವಿಕ್ಲಿ ಇರುತ್ತೆ. ನೆಕ್ಸ್ಟ್ ಗೌರ್ನ್ ಇರುತ್ತೆ, ಗೌರ್ನಮೆಂಟ್ ಇರುತ್ತೆ, ನೀವು ಚೂಸ್ ಮಾಡಬೇಕು. ಲಾಫ್ ಇರುತ್ತೆ, ಲಾಫರ್ ಇರುತ್ತೆ, ಅಂದರೆ ವರ್ಬ್ ಇರುತ್ತೆ, ನೌನ್ ಇರುತ್ತೆ. ನಿಮ್ಗೆ ಯಾವ ಫಾರ್ಮಲ್ಲಿ ಅಲ್ಲಿ ಸೂಟ್ ಆಗುತ್ತೆ ನೀವು ಅದನ್ನು ಚೂಸ್ ಮಾಡಬೇಕು. ಸೊ ನಿಮ್ಗೆ 10 ಕ್ವೆಶನ್ಸಲ್ಲಿ ನಾನು ಯಾಕೆ 10ರಲ್ಲಿ 8 ತೆಗಿಬೋದು, ಇನ್ನು 2 ಡೌಟ್ ಆಗುತ್ತೆ ಅಂದರೆ ನೀವು ಅದನ್ನು ಚೂಸ್ ಮಾಡೋದ್ರಲ್ಲಿ ಏನಾದರೂ ತಪ್ಪು ಮಾಡ್ಬೋದು. ಆಪೋಸಿಟ್ ವರ್ಡ್ ಬರೆಯೋದ್ರಲ್ಲಿ ಏನಾದರೂ ತಪ್ಪು ಮಾಡ್ಬೋದು ಇನ್ ಕೇಸ್. ಹಾಗಾಗಿ ಅಟ್ಲೀಸ್ಟ್ 10ಕ್ಕೆ 8 ಅಂತ ತೆಗಿಬೋದು ಮಾರ್ಕ್ಸ್. ನೋ ಡೌಟ್ 8 ಮಾರ್ಕ್ಸ್ ಅಂತೂ ಖಂಡಿತ ನೀವು ತಗೊಳ್ಳೇಬೇಕು. ತಗೊಂಡ್ರಷ್ಟೇ ನಿಮ್ಮ ಮಾರ್ಕ್ಸ್ ರೈಸ್ ಆಗೋದು, ಭಾಳ ಚೆನ್ನಾಗಿ ನಿಮ್ಮ ಮಾರ್ಕ್ಸ್ ಸಿಗುತ್ತೆ. ನೀವು ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ 35 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ ಅಂತ ಹೇಳಿದ್ರೆ 8 ಮಾರ್ಕ್ಸ್ ನಿಮ್ಗೆ ಅಲ್ಲಿ ಬಂದುಬಿಡ್ತು ಅಂತ ಹೇಳಿದ್ರೆ ನಿಮ್ಗೆ ಇನ್ನೆಷ್ಟು ಮಾರ್ಕ್ಸ್ ಉಳೀತು, 27 ಮಾರ್ಕ್ಸ್ ಉಳ್ಕೊಳ್ಳುತ್ತೆ. 27 ಉಳಿಯುತ್ತಲ್ವ, ಎಷ್ಟು ಸುಲಭವಾಗಿ ಮಾರ್ಕ್ಸ್ ಕಮ್ಮಿ ಆದವು ನೋಡಿ. ಅಲ್ಲಿ 8 ಮಾರ್ಕ್ಸ್ ಇಲ್ಲೇ ಬಂದುಬಿಡುತ್ತೆ. ಇಂಥ ಕ್ವಶನ್ಸನ್ನು ಕಳ್ಕೋಬಾರ್ದು. ಗ್ರಾಮರಲ್ಲಿ ಮುಂದೆ ಇನ್ನೂ ಸ್ವಲ್ಪ ಕಷ್ಟ ಇರೋದು ಬರುತ್ತೆ. ಆವಾಗ ನಾವೇ ಹೇಳ್ತೀವಿ ನಿಮ್ಗೆ ಇಲ್ಲಿ ಮಾರ್ಕ್ಸ್ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತೀವಿ ನಾವು. ಆದರೆ ಮಾರ್ಕ್ಸ್ ತಗೊಳ್ಳೋದು ಎಲ್ಲಿ ಈಸಿ ಇದೆ ಅಂತ ಹೇಳ್ತೀವೋ ನೀವು ಅಲ್ಲಿ ಹೆಚ್ಚು ಗಮನ ಕೊಡಬೇಕು. ನಿಮ್ಗೆ ಏನು ಸಾಧ್ಯನೋ ಆ ಟ್ರಿಕ್ಕನ್ನು ಯೂಸ್ ಮಾಡಿ. 20 ನಿಮಿಷ ಆಗಲ್ವಾ, 25 ನಿಮಿಷ ಯೂಸ್ ಮಾಡ್ಕೊಳ್ಳಿ. ನಾನು ಸ್ಕೋರ್ ಮಾಡೋ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇಲ್ಲ ಇದು. ಈಗ 35 ತೊಗೋತೀವಿ, 40 ತೊಗೋತೀವಿ, 50 ತೊಗೋತೀವಿ, ಡೌಟ್ ಇದೆ, ನನಗೆ ತುಂಬ ಕಷ್ಟ ಇದೆ ಅಂತ ಹೇಳೋರು ಏನಿದ್ದೀರಾ ಅವರು ಹೆಚ್ಚು ಇದ್ರ ಕಡೆ ಗಮನ ಕೊಡಬೇಕು. ಅದರಲ್ಲಿ ಈ ವರ್ಷದ ಎಕ್ಸಾಮ್ ಏನಿದೆ ನೀವು ಪಾಸ್ ಆಗ್ತಕ್ಕಂಥದ್ದು ಈ ಥರದ ಕ್ವಶನ್ಸಲ್ಲಿ, ಎಸ್ಪೆಷಲಿ ಈ ವರ್ಷದ ಎಕ್ಸಾಮ್. ನಿಮಗೆ ಟೆಕ್ಸ್ಟ್ ಬುಕ್ಕು ಸರಿಯಾಗಿ ಅರ್ಥ ಆಗಿಲ್ಲ, ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಈ ಥರದ ವರ್ಕ್ ಮಾಡಲಿಕ್ಕೆ ನಿಮಗೆ ಕಷ್ಟ ಆಗಲ್ಲ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಇಂಗ್ಲೀಷ್ ಯಾರ್ಯಾರು ತೊಗೊಂಡಿರ್ತೀರೋ ಅವರೆಲ್ಲರೂ ಮಾಡ್ಬೋದು. ಸೊ ಸ್ಟೂಡೆಂಟ್ಸ್, ಈ ಕ್ವಶನಲ್ಲಿ ನೀವು 8 ಮಾರ್ಕ್ಸ್ ತಗೊಳ್ಳೇಬೇಕು. ಇದಕ್ಕೆ ನೀವು ಹೇಗೆ ಆನ್ಸರ್ ಮಾಡಬೇಕು ಅಂದರೆ 4th ಮೈನ್ ಅಂತ ಬರೀರಿ, ಕ್ವಶನ್ ನಂಬರ್ ಹಾಕಿ 24 ಅದರ ಕ್ವಶನ್ ಬಂದು 24 ಅಂತ ಹಾಕ್ಕೋತೀರಾ. ABCD ಅಂತ 10 ಕ್ವಶನ್ಸ್ ಹೋಗುತ್ತೆ. ಆ ಕ್ವಶನ್ ನಂಬರ್ ಹಾಕ್ಕೊಳ್ಳಿ. WH ವರ್ಡ್ ಅಂತ ನೀವು ಫಸ್ಟ್ WH ವರ್ಡ್ ಅರ್ಥ ಮಾಡ್ಕೊಳ್ಳಿ. ಏನು ಕೇಳಿದ್ದಾರೆ, ಹೂ ಕೇಳಿದಾರ, ವೇರ್ ಕೇಳಿದಾರ, ಅರ್ಥ ಮಾಡ್ಕೊಳ್ಳಿ. ಸೊ ಇದಕ್ಕೊಂದು ಹೆಸರು ಬರುತ್ತೆ. ಪ್ಯಾಸೇಜ್ ಸ್ಟಾರ್ಟಿಂಗಿಂದ ಹೋಗಿ ಮತ್ತು ಕ್ವಶನ್ ಏನಿದೆಯಲ್ಲ ಅದೇ ಥರದ ಸೆಂಟೆನ್ಸು ಪ್ಯಾಸೇಜಲ್ಲಿ ಇರುತ್ತೆ. ಭಾಳ ಸುಲಭವಾದ ಮೆಥಡ್ ಇದು. ಆ ಸೆಂಟೆನ್ಸಿಗಲ್ಲ ಹತ್ರಕ್ಕೂ ಬನ್ನಿ, ಹಿಂದೆ ಮುಂದೆ ನೋಡಿ ಗೊತ್ತಾಗುತ್ತೆ ಅಲ್ಲ ಆನ್ಸರ್ ಏನಿದೆ ಅಂತ ಹೇಳ್ಬಿಟ್ಟು. ಸೊ 8 ಮಾರ್ಕ್ಸ್ ತಗೊಳ್ಳಿ. ಆ್ಯಂಟನಿಮ್ ಅಂತ ಹೇಳಿದ್ರೆ ನಿಮ್ಗೆ ಆಪೋಸಿಟ್ ವರ್ಡ್ ಅಂತ ಹೇಳಿದೆ. ಆಪೋಸಿಟ್ ವರ್ಡ್ ಬರಿಬೇಕು ಅಂತ ಹೇಳಿದ್ರೆ ನೀವು ಇವುಗಳನ್ನ ಬಳಸ್ಬೋದು. ಡಿಸ್ ಹಾಕಿ ನೋಡಿ. ಈಗ ಲೈಕ್ ಇದೆ, ಡಿಸ್ಲೈಕ, ಮಿಸ್ಲೈಕ, ಅನ್ಲೈಕ ಎಲ್ಲ ಒಂದ್ಸರಿ ಹಾಕಿ ನೋಡಿ. ನಿಮಗೆ ಕಂಫರ್ಟಬಲ್ ಅನಿಸುತ್ತೆ. ಡಿಸ್ಲೈಕ್ ಹಾಕಿದರೆ ಓ ಕರೆಕ್ಟ್ ಆಗುತ್ತೆ ಅಂತ. ಇವೆಲ್ಲ ಟ್ರೈ ಮಾಡ್ಬೋದು ನೀವು. ಡಿಸ್, ಅನ್, ಮಿಸ್, ಇನ್, ಅಯ್ಯ ಇವೆಲ್ಲ ಒಂದೊಂದ್ಸರಿ ಹಾಕಿ ನೋಡಿ. ಕರೆಕ್ಟ್ ಆನ್ಸರ್ ಫ್ಲಾಶ್ ಆಗುತ್ತೆ. ಬಿಟ್ಟು ಬರಬಾರ್ದು, ಸುಮ್ಮನೆ ನನಗೆ ಗೊತ್ತಾಗಲಿಲ್ಲ ಅಂತ ಬಿಟ್ಟು ಬರಬಾರ್ದು. ಆಮೇಲೆ ಈ ಥರದ್ದೊಂದು ಇರುತ್ತೆ. ಇದನ್ನು ಒಂದ್ಸರಿ ಟ್ರೈ ಮಾಡಿ, ಓದ್ಕೊಳ್ಳಿ. ಪ್ಯಾಸೇಜಲ್ಲಿ ನೋಡಿ, ಪ್ಯಾಸೇಜಲ್ಲಿ ಎಜುಕೇಟ್ ಅಂತ ಇರುತ್ತೆ. ಸಾಮಾನ್ಯ ಪ್ಯಾಸೇಜಲ್ಲಿ ಇರೋದನ್ನೇ ಕೊಡಲ್ಲ, ಅದನ್ನು ಇರೋದನ್ನು ಬಿಟ್ಟು ಎಜುಕೇಷನ್ ಬರೋ ಥರ ಕ್ವಶನ್ ಸೆಟ್ ಮಾಡಿರ್ತಾರೆ. ಇದೂ ಅಷ್ಟೇ, ಇದು ಸ್ವಲ್ಪ ಬ್ಲೈಂಡ್ ಕುರುಡು ಪಾಠ ಇದೆ. ಟೆಕ್ಸ್ಟ್ ಬುಕ್ಕಲ್ಲಿ ಎಜುಕೇಟ್ ಅಂತ ಬರ್ತಾ ಇದೆ ಅಂದರೆ ಎಜುಕೇಟ್ ಆನ್ಸರ್ ಆಗಲ್ಲ, ಇನ್ನೊಂದು ಉಳಿದಿರುತ್ತಲ್ಲ ಅದು ಆನ್ಸರ್ ಆಗುತ್ತೆ.
ಪ್ಯಾಸೇಜಲ್ಲಿ ಮ್ಯಾನೇಜ್ ಅಂತ ಇದೆ ಅಂದ್ಕೊಳ್ಳಿ, ಮ್ಯಾನೇಜ್ ಆನ್ಸರ್ ಆಗಲ್ಲ, ಮ್ಯಾನೇಜ್ಮೆಂಟ್ ಅಂತ ಬರಲಿ ಅಂತ ಸೆಟ್ ಮಾಡಿರ್ತಾರೆ. ಸೊ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಸೊ ಇದೆಲ್ಲ ಹೇಗೆ ಅಂದರೆ ಇದು ಫಿಕ್ಸ್ ಅಂತಲ್ಲ, ನಿಮಗೆ 8-10 ಮಾರ್ಕ್ಸ್ ಬರಲಿಕ್ಕೆ ನೀವು ಸುಲಭವಾಗಿ ದಾರಿಗಳನ್ನ ಹುಡುಕೊಂಡು ಹೋಗಲಿಕ್ಕೆ ಇದೊಂದು ಅವಕಾಶ ಈ ಥರ. ಸೊ ಸ್ಟೂಡೆಂಟ್ಸ್, ಇದು ಪ್ಯಾಸೇಜ್ ಬಗ್ಗೆ. ಸೊ ಆದಷ್ಟು ನೀವು ಒಂದು 20-25 ನಿಮಿಷನ ಈ ಕ್ವಶನ್ಗೆ ಸ್ಪೆಂಡ್ ಮಾಡಿ. 8 ಮಾರ್ಕ್ಸ್ ಬಂತು ಅಂತ ಹೇಳಿದ್ರೆ ನಿಮ್ಗೆ ಎಷ್ಟೋ ಮಾರ್ಕ್ಸ್ ಬಂದ ಹಾಗೆ. ಇದೇ ಥರ ನಿಮಗೆ ಇನ್ನು ಮುಂದೆ ಇನ್ನೊಂದು 3-4 ಕ್ವಶನ್ಸ್ ಮೇನ್ಸ್ ಈ ಥರ ಬರುತ್ತೆ. ನಾನು ಅಲ್ಲೆಲ್ಲ ಹೇಳ್ತೀನಿ, ಇಲ್ಲಿ ಮಾರ್ಕ್ಸ್ ತೊಗೋಬೋದು, ಇಲ್ಲಿ ತೊಗೋಬೋದು, ಇಲ್ಲಿ ತೊಗೋಬೋದು ಅಂತ. ಅಲ್ಲೆಲ್ಲ ನೀವು ಮಾರ್ಕ್ಸ್ 1-2 ಅಂದ್ರೂ ನಿಮಗೆ ಅಷ್ಟು ಮಾರ್ಕ್ಸ್ ಇಂಪಾರ್ಟೆಂಟೇ. ನಿಮಗೆ 1 ಆದ್ರೇನು 2 ಆದ್ರೇನು ನಿಮಗೆ 35 ಆಗಬೇಕು, 70 ಆಗಬೇಕು, 80 ಆಗಬೇಕು ಮಾರ್ಕ್ಸ್. ಎಲ್ಲ ಮಾರ್ಕ್ಸು ಕೊಂಡ್ಬಿಡುತ್ತೆ. ಸೊ ಸ್ಟೂಡೆಂಟ್ಸ್, ಇದನ್ನು ಈ ಪ್ಯಾಸೇಜ್ ವರ್ಕನ್ನು ನಿಮಗೆ ಬೋರ್ಡ್ ಮೇಲೆ ಮಾಡಿ ತೋರಿಸೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ಯಾಸೇಜ್ ತುಂಬ ದೊಡ್ಡದಿರುತ್ತೆ. ನಿಮ್ಮ ಕ್ವಶನ್ ಪೇಪರಲ್ಲಿ ಏನಿಲ್ಲ ಅಂದ್ರೂ ಒಂದು 3/4 ಪೇಜ್ ಇರುತ್ತೆ. ಅದನ್ನು ನಾವು ಇಲ್ಲಿ ಬೋರ್ಡ್ ಮೇಲೆ ಬರೆದು ತೋರಿಸೋಕ್ಕಾಗಲ್ಲ. ಮೆಥಡ್ಸ್ ಈ ರೀತಿ ಇರುತ್ತೆ. ಸೊ ನೀವು ವರ್ಕ್ ಮಾಡಬೇಕು ಅಂತ ಅಂದರೆ ಏನು ಮಾಡಿ ಅಂದರೆ, ನಿಮ್ಮ ಹತ್ರ ಹಳೆ ಕ್ವಶನ್ ಪೇಪರ್ಸ್ ಇದ್ದರೆ ಅಥವಾ ಯಾವುದಾದ್ರೂ 5-in-1 ಈ ಥರದ್ದು ಎಲ್ಲೆಲ್ಲೋ ಕ್ವಶನ್ ಪೇಪರ್ಸ್ ಇರುತ್ತೆ ನಿಮ್ಮ ಹತ್ರ. ಆ ಕ್ವಶನ್ ಪೇಪರ್ನ ಏನು ಮಾಡಿ, ನೀವು ಆನ್ಸರ್ಸ್ ನೋಡೋಕೆ ಹೋಗಬೇಡಿ, ಆ ಪ್ಯಾಸೇಜನ್ನು ವರ್ಕ್ ಮಾಡಿ. ಅಟ್ಲೀಸ್ಟ್ ನೀವು ಒಂದು 5-6 ಪ್ಯಾಸೇಜ್ಗಳನ್ನ ವರ್ಕ್ ಮಾಡಿದ್ರೆ ನಿಮಗೆ ಗ್ರಿಪ್ ಸಿಗುತ್ತೆ. ಯಾವುದೇ ಆಯಿತು, ಒಂದೇ ಸರಿ ನೀವು ಎಕ್ಸಾಮಲ್ಲಿ ಕುತ್ಕೊಂಡು ಮಾಡೋಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ಅದು ಫೇಲ್ಯೂರ್ ಆಗುತ್ತೆ, ಕಷ್ಟ ಆಗುತ್ತೆ, ಅಷ್ಟು ಸುಲಭ ಆಗಲ್ಲ. ಅದ್ರ ಬದಲು ಅದೇ ಥರ ನೀವು ಒಂದು 4-5 ಪ್ಯಾಸೇಜನ್ನು ಯಾವ್ಯಾವ ಕ್ವಶನ್ ಪೇಪರ್ ಆದರೂ ಸಿಗಲಿ, ಫಸ್ಟ್ ಇಯರ್ ಆದರೂ ಸಿಗಲಿ, ಸೆಕೆಂಡ್ ಇಯರ್ ಆದರೂ ಸಿಗಲಿ, ಯಾವ ಕ್ವಶನ್ ಪೇಪರ್ ಆದರೂ ಸಿಗಲಿ, ಅಲ್ಲೊಂದು ಪ್ಯಾಸೇಜ್ ಅಂತ ಇರುತ್ತೆ. ನೀವು ಮಾಡಿ ಪ್ರಾಕ್ಟೀಸ್ ಮಾಡಿ. ಒಂದು 4-5 ಮಾಡಿದ್ರೆ ನೀವು ಭಾಳ ಕಂಫರ್ಟಬಲ್ ಆಗ್ತೀರಾ. ನಿಮ್ಮ ಎಕ್ಸಾಮಲ್ಲಿ ಕೊಡೋ ಪ್ಯಾಸೇಜನ್ನು ಸುಲಭವಾಗಿ ಓದಿ ಆನ್ಸರ್ ಮಾಡ್ತೀರಾ. 8-10 ಮಾರ್ಕ್ಸ್ ಖಂಡಿತ ಬರುತ್ತೆ. ಆಮೇಲೆ ನಮ್ಮ ವ್ಯಾಲ್ಯೂಷನಲ್ಲೂ ಕೂಡ ಅಷ್ಟೇ, ನಿಮ್ಗೆ 28-29 ಬರುತ್ತೆ ಮಾರ್ಕ್ಸು. ನಿಮ್ಗೆ 1-2 ಮಾರ್ಕ್ಸ್ ನಾವು ಕೊಡಬೇಕಾಗಿರುತ್ತೆ. ಅವಾಗ ನೀವು ಅಲ್ಲೇನಾದರೂ ಸ್ವಲ್ಪ ಬರೆದ್ರೆ, ಏನಾದರೂ ಅವಕಾಶ ಮಾಡಿಕೊಟ್ರೆ ಅಥವಾ ಬರೆದ್ರೆ ಆನ್ಸರ್ನ ನೀವು ಅಲ್ಲಿ ಹೆಲ್ಪ್ ಆಗುತ್ತೆ 1-2 ಮಾರ್ಕ್ಸ್ ಕೊಡಲಿಕ್ಕೆ. ಸೊ ಹಾಗಾಗಿ ಪ್ಯಾಸೇಜನ್ನು ನೆಗ್ಲೆಕ್ಟ್ ಮಾಡಬಾರ್ದು. 10 ಕ್ವಶನ್ಗೂ ನಿಮ್ಗೆ ತಿಳಿದಂತೆ 10 ಕ್ವಶನ್ಗೂ ಆನ್ಸರ್ ಬರೀರಿ. ಯಾವುದೇ ಕ್ವಶನನ್ನು ಬಿಟ್ಟು ಬರಬೇಡಿ. ಇದರಲ್ಲಿ ನಿಮಗೆ ಹೆಚ್ಚು ಮಾರ್ಕ್ಸ್ ಸಿಗುತ್ತೆ. ಸೊ ನಿಮ್ಮ ಹೋಮ್ವರ್ಕ್ ಏನಂತ ಹೇಳಿದ್ರೆ, ನಿಮ್ಮ ಹತ್ರ ಹಳೆ ಕ್ವಶನ್ ಪೇಪರ್ಸ್ ಇದ್ದರೆ ಅಥವಾ ಯಾವುದಾದ್ರೂ ಟೆಕ್ಸ್ಟ್ ಬುಕ್ಕಲ್ಲಿರೋ ಕ್ವಶನ್ ಪೇಪರ್ಸ್ ಇದ್ದರೆ, ಬೇರೆ ಎಲ್ಲಾದರೂ ನಿಮ್ಗೆ ಆ ಥರ ಪ್ಯಾಸೇಜ್ಗಳು ಸಿಕ್ಕರೆ ಆ ಪ್ಯಾಸೇಜ್ಗಳನ್ನ ವರ್ಕ್ ಮಾಡಿ ಆನ್ಸರ್ ಹುಡುಕಿ ಬರೀರಿ. ನಿಮ್ಗೆ ಇನ್ನೂ ಈಸಿ ಮೆಥಡ್ ಅಂತಂದರೆ, ಫಾರ್ ಎಕ್ಸಾಂಪಲ್ 2 ಡಿಯರ್ ಅಂದ್ಕೊಳ್ಳಿ, ಗಾರ್ಡನರ್ ಅಂದ್ಕೊಳ್ಳಿ. ನೀವೊಂದು 2 ಪ್ಯಾರಾಗ್ರಾಫ್ ಓದಿ, ಅಲ್ಲೇ ನೀವು ಆನ್ಸರ್ ಹಾಕ್ಬೋದು, ಅಲ್ಲೇ ನೀವು ಕ್ವಶನ್ ಹಾಕ್ಬೋದು, ನೀವೇ ಆನ್ಸರ್ ಹೇಳ್ಬೋದು. ಫಾರ್ ಎಕ್ಸಾಂಪಲ್ 2 ಡಿಯರ್ ಅಂದ್ಕೊಳ್ಳಿ, ಫಸ್ಟ್ ಒಂದು 2 ಪ್ಯಾರಾಗ್ರಾಫ್ ಓದಿ, ನೀವೇ ಕ್ವಶನ್ ಸೆಟ್ ಮಾಡ್ಕೊತೀರಾ. ನೇಮ್ ದ ಸಿ, ಸಮುದ್ರ ಯಾವುದು? ಮೆಡಿಟೇರಿಯನ್ ಸಿ. ವಾಟ್ ಈಸ್ ದ ಪಾಪ್ಯುಲೇಷನ್ ಆಫ್ ಮೊನಾಕೋ? 7,000. ಈ ಥರ ಮಾಡಿ ನೋಡೋಣ. ವಿಚ್ ಆರ್ ದ ಟ್ಯಾಕ್ಸಸ್? ನೇಮ್ ದ ಟ್ಯಾಕ್ಸಸ್. ಪೋಲ್ ಟ್ಯಾಕ್ಸ್ ಅದು ಯಾವುದು? ನೇಮ್ ದ ಗೇಮ್ ಯಾವುದು? ರೋಲೆಟ್ ಗೇಮ್. ವಿಚ್ ಈಸ್ ದ ಕಂಟ್ರಿ? ಮೊನಾಕೋ. ವಾಟ್ ಡಸ್ ದ ಮರ್ಡರ್ ಕಮಿಟ್? ಎ ಮರ್ಡರ್. ಈ ಥರ ನೀವೇ ಕ್ವಶನ್ಸ್ ಹಾಕೊಳ್ಳಿ. ನಿಮಗೆ ಬೇರೆ ಏನೂ ಸಿಗಲಿಲ್ಲ ನಿಮ್ಮ ಕೈಯಲ್ಲಿ ಅಂತ ಹೇಳಿದ್ರೆ, ನಿಮ್ಗೆ ಇರೋ ಪಾಠಗಳಲ್ಲಿ 1-2 ಪ್ಯಾರಾಗ್ರಾಫ್ ಓದಿ, ಅದ್ರ ಮೇಲೆ ನೀವೇ ಕ್ವಶನ್ಸ್ ಹಾಕ್ಕೊಳ್ಳಿ, ನೀವೇ ಆನ್ಸರ್ ಹೇಳಿ. ಆವಾಗ ಡಬಲ್ ವರ್ಕ್ ಆಗುತ್ತೆ. ಒಂದು, ನಿಮಗೆ ಪಾಠನೂ ಚೆನ್ನಾಗಿ ಅಭ್ಯಾಸ ಆಗುತ್ತೆ. ಇನ್ನೊಂದು, ನೀವೇ ಕ್ವಶನ್ ಹಾಕಿ ಮಾಡೋದ್ರಿಂದ ನಿಮ್ಗೇನಾಗುತ್ತೆ? ಪ್ರಾಕ್ಟೀಸು ಆಗುತ್ತೆ, ಎರಡೂ ಆಗುತ್ತೆ. ಹಾಗಾಗಿ ನಿಮಗೆ ಕ್ಲಾಸ್ ನಡೀತಾ ಇದ್ರೆ ನಾವೇನು ಮಾಡ್ತಾ ಇದ್ವಿ, ಯಾವುದು ಆಗಿರಲ್ವ ಪಾಠನ ಅದ್ರ ಮೇಲೆ ನಿಮಗೆ ಕ್ವಶನ್ಸ್ ಕೊಡ್ತಾ ಇದ್ವಿ. ನೀವೇ ಹುಡುಕಿ ಆನ್ಸರ್ ಬರೀರಿ ಅಂತ. ನಿಮ್ಮ ಕೈಯಲ್ಲಿ ಟೆಕ್ಸ್ಟ್ ಬುಕ್ ಇರ್ತಿತ್ತು, ಹುಡುಕಿ ನೀವು ಆನ್ಸರ್ ಬರೀತಿದ್ರಿ ನೀವು. ಸೊ ಅದು ಒಂಥರ ಪ್ಯಾಸೇಜ್ ವರ್ಕೆ. ಸೊ ಈ ಥರ ವರ್ಕ್ ಮಾಡಿ ಸ್ಟೂಡೆಂಟ್ಸ್, ನಿಮಗೆ ಖಂಡಿತ 8 ಮೇಲೆ ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತೆ. ಈ ಕ್ವಶನ್ಸನ್ನು ನೆಗ್ಲೆಕ್ಟ್ ಮಾಡಬೇಡಿ. ಥ್ಯಾಂಕ್ ಯು.